ಪದೇ ಪದೇ ವಾಸಂತಿ ಮನೆಗೆ ಭೇಟಿ ನೀಡ್ತಾ ಇದ್ರಂತೆ ಪ್ರಕಾಶ್ ರೈ ಸಹೋದರ. ಇದರಿಂದಲೇ ಪ್ರಕಾಶ್ ರೈ ಸಹೋದರನ ಬಗ್ಗೆ ಪೊಲೀಸ್ನವರಿಗೆ ಸಿಕ್ಕಾಪಟ್ಟೆ ಅನುಮಾನ ಶುರುವಾಗುತ್ತೆ. ವಾಸಂತಿ ಡೆತ್ ನೋಟ್ ಬಗ್ಗೆ ಪ್ರಕಾಶ್ ರೈ ಸಹೋದರ ಪದೇ ಪದೇ ಕೇಳ್ತಾ ಇದ್ದಂತೆ. ಡೆತ್ ನೋಟ್ನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಸಂದರ್ಶನದಲ್ಲಿ ಕೆಆರ್ ರಮೇಶ್ ಅವರ ಬಾಯಲ್ಲಿ ಅತಿ ಹೆಚ್ಚು ಕೇಳಿ ಬರ್ತಾ ಇರುವಂತಹ ಹೆಸರು ಪ್ರಕಾಶ್ ರೈ ಸಹೋದರ ಅಂತ ಹೇಳಿ. ಈ ಪ್ರಕಾಶ್ ರೈ ಸಹೋದರ ಪದೇ ಪದೇ ವಾಸಂತಿ ಅವರ ಮನೆಗೆ ಭೇಟಿ ನೀಡ್ತಾ ಇದ್ದಂತೆ. ಇದರಿಂದಲೇ ಪ್ರಕಾಶ್ ರೈ ಸಹೋದರನ ಬಗ್ಗೆ ಪೊಲೀಸ್ನವರಿಗೆ ಅನುಮಾನ ಶುರುವಾಗುತ್ತೆ. ವಾಸಂತಿ ಡೆತ್ ನೋಟ್ ಬಗ್ಗೆ ಪ್ರಕಾಶ್ ರೈ ಸಹೋದರ ಪದೇ ಪದೇ ಕೇಳ್ತಾ ಇದ್ರು. ಪ್ರಕಾಶ್ ರೈ ಸಹೋದರನಿಗೆ ಡೆತ್ ನೋಟ್ ಬಗ್ಗೆ ಬಹಳ ಇಂಟ್ರೆಸ್ಟ್ ಇತ್ತು. ನನ್ನ ಬಳಿ ಬಂದು ಏನು ಬರೆದಿದ್ದಾರೆ ಡೆತ್ ನೋಟ್ನಲ್ಲಿ ಅಂತ ಕೇಳ್ತಾ ಇದ್ದ. ನನಗೆ ಆಗಲೇ ಅವನ ಮೇಲೆ ಭಾರಿ ಅನುಮಾನ ಹುಟ್ಕೊಂಡಿತ್ತು. ಆಗ ಅದೇ ಮನೆಯಲ್ಲಿ ರಂಗಪ್ರಸಾದ್ ಜೊತೆಗೆ ಸುಜಾತಾ ಭಟ್ ಕೂಡ ಇದ್ರು. ಅವರ ಮನೆಯಲ್ಲೇ ರಂಗಪ್ರಸಾದ್ ಅವರ ಜೊತೆಗೆ ಸುಜಾತಾ ಭಟ್ ಇದ್ರು. ಈಗ ಅಜ್ಜಿ ಏನಿದಾರಲ್ಲ ಅವರು ಶ್ರೀವತ್ಸ ತಂದೆ ರಂಗಪ್ರಸಾದ್ ಅವರ ಜೊತೆಗೆ ಸುಜಾತಾ ಭಟ್ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ಸೊಸೆಯ ಫೋಟೋ ತೋರಿಸಿ ಹಾಗಾದ್ರೆ ಮಗಳು ಅಂದಿದ್ಯಾಕೆ ಸುಜಾತ? ಟಿವಿಯಲ್ಲಿ ವಾಸಂತಿ ಫೋಟೋ ನೋಡಿ ನನಗೆ ಶಾಕ್ ಆಗಿತ್ತು ಅಂತ ಗ್ಯಾರಂಟಿ ನ್ಯೂಸ್ಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಕೆಆರ್ ರಮೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಇವನು ಅವ್ರ ಮನೆಗೆ ಹೋಗ್ತಾನೆ? ಏನಕ್ಕೆ ಹೋಗ್ಬೋದು ಇವನು ಅವ್ರ ಮನೆಗೆ? ಇಲ್ಲ ಸ್ವಂತ ಬ್ರದರ, ಇಲ್ಲ ಸಂಬಂಧಿಕನ. ಅಟ್ ಅ ಟೈಮು ಇವಳು ಸುಜಾತಾ ಭಟ್ ಅಲ್ಲಿದ್ಲು. ಎಲ್ಲಿ ಅವ್ರ ತಂದೆ ಹತ್ರ ಜೊತೆ ನೋಡಿ ಅವ್ರ ತಂದೆ ಶ್ರೀವತ್ಸ ಅವ್ರ ತಂದೆ ಹತ್ರ ಇಟ್ಕೊಂಡು ಅವ್ರನ್ನ ನೀವು ಹೇಳಿದ್ರಲ್ಲ ಅದು ಯಾವುದೋ ಲಿವಿಂಗ್ ಟುಗೆದರ್ ಅಂತ ಮಾಡ್ಕೊಂಡು ಅಲ್ಲಿದ್ದರು. ಆವಾಗ ಅವ್ರ ತಂದೆನೂ ಅವಳು ಒಂದು ಸತಿ ನೋಡಿದ್ದೆ ನಾನು. ಯಾಕಂದರೆ ರೈಲ್ವೆ ಟ್ರ್ಯಾಕ್ ಹತ್ರ ನಾನು ಬರ್ತಾ ಇರ್ಬೇಕಾದ್ರೆ ಅವ್ರು ನನ್ನ ಸ್ಟೇಷನ್ಗೆ ಬರ್ಬೇಕಾದ್ರೆ ಅಲ್ಲೇ ಮಾತಾಡ್ಸಿದ್ರು. ಏನೋ ನಮ್ಮ ಮಗನ ಮೇಲೆ ಕೇಸ್ ಆಗಿಬಿಟ್ಟಿದೆ ನೋಡಿ ಸರ್ ಹಂಗೆ ಹಿಂಗೆ ಅಂತ. ಅವಾಗ ನಾನೇನು ಮಾಡಿದೆ, ನಾನು ಒಳ್ಳೆ ಲಾಯರ್ ನಿಟ್ರಿ ನೋಡಿರಿ ಅದೇನು ಬೇಕೋ ಮಾಡ್ಕೊಡಿ. ಇವನು ತಪ್ಪು ಮಾಡಿದ್ರೆ ಇವನಿಗೆ ಶಿಕ್ಷೆ ಆಗಲಿ, ಇಲ್ಲ ತಪ್ಪಿಲ್ಲ ಅಂದರೆ ಅದೇನಾಗುತ್ತೋ ಆಗ್ಬಿಡ್ಲಿ, ಮುಂದೆ ಇದ್ದೇ ಇದೆ. ಅವನು ಒಂಥರ ದೊಡ್ಡ ಪೇಷಂಟ್, ಅವನು ಎದ್ದೇಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಗೊತ್ತಲ್ಲ ನಿಮ್ಮ ಮಗನ ಬಗ್ಗೆ ಅಂತ ಹೇಳಿ ಕಳಿಸ್ಬಿಟ್ಟೆ. ಅವಾಗ ಇವ್ರು ಏನು ಮಾಡಿದ್ರು, ಅಭಿಷೇಕ್ ಗೌಡ ಅಂದ್ಬಿಟ್ಟು ಅಂತ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಆ ಲಾಯರ್ ಏನು ಮಾಡಿದ್ರು, ಇಲ್ಲಿಂದ ರಮೇಶ್ ನೋಡಿ ಇಂದ ಯಾವುದೋ ಬಂದಿದೆ ನಿಮ್ಮ ಸಂಜಯನಗರದ್ದು, ಹೋಗಿ ಸರ್ ಕ್ಯಾರಿ ಆನ್ ಅಂದೆ. ಕ್ಯಾರಿ ಆನ್, ಟ್ರೂತ್ ಈಸ್ ದೇರ್, ಇಲ್ಲ ಏನಿಲ್ಲ ಅಂದ್ರೆ ಅಂದ್ಕೊಂಡು ನೋಡಿ ಹೋಗಿ ನೀವು ಲಾಯರ್ ಅಟೆಂಡ್ ಮಾಡಿ. ಆವಾಗ ಅವನಿಗೆ ಬೇಲ್ ಕೊಡಿಸಿ ಕರ್ಕೊಂಬಂದು ಆ ಕೇಸೆಲ್ಲ ಕ್ಲೋಸ್ ಮಾಡಿಬಿಟ್ರು. ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಜಿಕ್ ಅಂದರೆ, ಸರ್ ಏನೇನೋ ಬರೆದಿಟ್ಟಿದ್ದಾಳ ಸರ್ ಅವಳು ಅಂತ ನನ್ನ ಹತ್ರ ಸುಮಾರು ಒಂದು 4 or 5 ಟೈಮ್ಸ್ ಅವನು ಅಲ್ಲ ರೈಸ್ ತರೋದು ಅವನು ನಾನು ಕೇಳ್ದ, ಯಾಕಪ್ಪ ಏನು ಸಮಾಚಾರ, ಏನು ಬರೆದಿಟ್ಟಿದ್ರೆ ಪೊಲೀಸ್ ಸ್ಟೇಷನಲ್ಲಿರುತ್ತೆ, ಹೋಗಿ ನೋಡ್ಕೊಂಬೋಗು, ಇಲ್ಲಾಂದ್ರೆ ಗೋ ಅಲಾಂಗ್ ವಿತ್ ಯುವರ್ ಅಡ್ವೊಕೇಟ್, ಹಿ ವಿಲ್ ಸಿ ಈಚ್ ಆ್ಯಂಡ್ ಎವ್ರಿಥಿಂಗ್, ಹಿ ವಿಲ್ ಎಕ್ಸ್ಪ್ಲೈನ್ ಅಂದೆ. ಆಯ್ತು ಬಿಡಿ ಸರ್ ಅಂದ್ಬಿಟ್ಟು ಅಂತ ಸುಮ್ಮನೆ ಆಗ್ಬಿಟ್ಟ. ಈ ಎಲ್ಲ ಥರದ್ದನ್ನು ಕೂಡ
ನಾನು ನೋಡಿ 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 ನಮಗೇನಾಗೋಯ್ತು ಸತ್ತೋದ್ಮೇಲೆ ಆ ಮಾಂಗಲ್ಯ ಸರ ಪ್ಲಸ್ಸು ಅವ್ರ ತಂಗಿ ಐಡೆಂಟಿಫೈ ಮಾಡಿದ್ರು. ಬಂದು ಪೊಲೀಸ್ ನಾನು ಎಂಕ್ವೈರಿ ಮಾಡಿದೆ, ಯಾರು ಬಂದಿದ್ದರು ಏನು ಇತ್ತು, ಅವ್ರ ಅಣ್ಣ ಹೆಂಗಿದ್ದಾರೆ, ಯಾಕಂದ್ರೆ ನಾವು ತಿಳ್ಕೊಬೇಕಲ್ಲ ಸರ್. ಫರ್ದರ್ ಇನ್ವೆಸ್ಟಿಗೆ ನಮ್ಮನ್ನು ಹ್ಯಾಂಗೆ ಮಾಡಿಬಿಡ್ತಾರೆ, ಎಲ್ಲ ಆಗಿದ್ದು ಏನೋ ಮಾಡಿಬಿಡ್ತಾರೆ ಪೊಲೀಸ್ನವರು ಅಂದ್ಬಿಟ್ಟು ಅಂತ. ನಾನೇನು ಮಾಡಿದೆ, ಎಲ್ಲ ಎನ್ಕ್ವೈರಿ ಮಾಡಿ ಅವ್ರ ತಂಗಿ ಹೋಗಿ ನೋಡಿದಂತೆ ಮಾಂಗಲ್ಯ ಸರ ಇತ್ತು, ಪ್ಲಸ್ಸು ಕಾಲುಂಗುರ ಇತ್ತು, ಪ್ಲಸ್ ಅವಳು ಹಾಕಿ ಚೂಡಿದಾರ್ ಇತ್ತು. ಇದು ಪರ್ಫೆಕ್ಟ್ ಆಗೋದು, ವಾಸಂತಿ ಸತ್ತೋಗಿದ್ದಾಳೆ ಅಂತ. ಇದನ್ನು ಟಿ ವಿನಲ್ಲಿ ಬರ್ತಾಯಿದ್ದು. ನಾನೇನು ಮಾಡಿದೆ, ವಾಸಂತಿ ನನ್ನ ಮಗಳು ಅಂತ ಇವಳು ಹೇಗೆ ಹೇಳ್ತಾಳೆ? ಆ್ಯಕ್ಚುಲಾಗಿ ಒಪ್ಕೊಳ್ಳೋಣ, ಅವನ ಹತ್ರ ನೀನು ಅವ್ರ ಗಂಡನ ಹತ್ರ ನೀನು ಸಂಸಾರ ಮಾಡಿದ್ರೆ ಮಗಳ ಸಮಾನ ಇವಳು. ಆದರೆ ಮಗಳ ಸಮಾನ ಆಗೋದಕ್ಕೆ ನೀನು ಆ ಸೊಸೆನ ಹೆಂಗೆ ಮಗಳು ಅಂತ ಹೇಳ್ಕೊಂಡು ತಿರುಗ್ತೀಯ ಫೋಟೋ ಇಟ್ಕೊಂಡು?